ಉತ್ತರ ಕೊಡ್ಲಿ ಅವರು. ಸಾಲದ ಪ್ರಮಾಣ ಕಡಿಮೆಯಾಗಬೇಕಿತ್ತು ಆರ್ಥಿಕತೆಯ ಬಗ್ಗೆ ನಾಲೆಡ್ಜ್ ಇರುವಂತ ಮುಖ್ಯಮಂತ್ರಿ ಅಧಿಕಾರವನ್ನು ಸ್ವೀಕರಿಸಿದ ಸಂದರ್ಭದಲ್ಲಿ. ಬಟ್ ನಾನು ಹೇಳ್ತೀನಿ 24.91% ನಷ್ಟು ಸಾಲ ಈ ರಾಜ್ಯದ GDPಯ ಮೇಲಿದೆ. 7.65 ಲಕ್ಷ ಕೋಟಿಯಷ್ಟು ಆಗುತ್ತೆ. ಸಾಲ ತರೋದು ತಪ್ಪಲ್ಲ, ಸಾಲವನ್ನ ಎಲ್ಲಿಗೆ ವಿನಿಯೋಗ ಮಾಡ್ತಾ ಇದ್ದೀವಿ ಅನ್ನೋದು ಬಹಳ ಮುಖ್ಯ. ನಾನು ಫ್ರೀ ಬೀಸ್ ಗಳಿಗೆ ಸಾಲದ ದುಡ್ಡನ್ನು ವಿನಿಯೋಗ ಮಾಡ್ತಾ ಹೋದ್ರೆ ನೀವು ಹೇಳಿದ್ರಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಜಾಸ್ತಿ ಮಾಡಿದ್ವಿ. ಫಸ್ಟ್ ಆಫ್ ಆಲ್ ಫ್ರೀ ಬೀಜದ ಕರೆಯೋದು ಬಡವರಿಗೆ ಮಾಡ್ತಕ್ಕಂಥ ಅವಮಾನ ಅಂತ ಹೇಳ್ತಾ ಇದ್ದೀನಿ. ಮಲ್ಲಿಕಾರ್ಜುನ ಖರ್ಗೆ ಕಂಡಿದ್ದೀನಿ ನೋಡ್ರಿ, ಹೇಳ್ತೀನಿ. ಯಾವ್ದ್ರಿ ಫ್ರೀ ಬೀಜು? ಅದಾನಿ ಅವರಿಗೆ, ಶ್ರೀಮಂತರಿಗೆ, ಕಾರ್ಪೊರೇಟ್ ಅವರಿಗೆ ಟ್ಯಾಕ್ಸ್ ಎಲ್ಲ ಎಕ್ಸೆಂಟ್ ಮಾಡಿದ್ರಲ್ಲ ಅದು ಫ್ರೀ ಬೀಸು. ಶ್ರೀಮಂತರಿಗೆಲ್ಲ ಸಾಲ ಮನ್ನಾ ಮಾಡಿದ್ರಲ್ಲ ಅದು ಫ್ರೀ ಬೀಸು. ಬಡವರಿಗೆ ಅನ್ನ ಕೊಟ್ಟಿದ್ದು, ಬಡವರಿಗೆ ಫ್ರೀ ರೈಡ್ ಬಸ್ಸಲ್ಲಿ ಕೊಟ್ಟಿದ್ದು, ಬಡವರಿಗೆ ಯುವನಿಧಿ ಕೊಟ್ಟಿದ್ದು, ಯಾವ ನಿರುದ್ಯೋಗ 45 ವರ್ಷದಲ್ಲಿ ಜಾಸ್ತಿ ಆಯ್ತು ಇವರು ಅಧಿಕಾರ ಬಂದ ನಂತರ ಆಯ್ತಾ ಇಲ್ಲ, ಅದನ್ನ ನೀಗಿಸ್ಲಿಕ್ಕೂ ಸಹ ಮಾಡಿದ್ವಲ್ಲ ಅದು ಫ್ರೀ ಬೀಸ್. ಬಟ್ ಆರ್ಥಿಕ ಆರೋಗ್ಯವನ್ನ ಕಾಪಾಡಿಕೊಳ್ಳಬೇಕು. ಆಯ್ತು, ಕರ್ನಾಟಕ ರಾಜ್ಯ ಅಂತಕ್ಕದು ಆರ್ಥಿಕ ಸುಸ್ಥಿತಿಯಲ್ಲಿರೋದ್ರಿಂದನೇ ದೇಶದಲ್ಲಿ 2ನೇದಾಗಿರೋ ರಾಜ್ಯ ಆಗಿರೋ GDP ಇದು GST ಕಟ್ತಾ ಇರ್ತಕ್ಕಂಥದ್ದು. ನಾವು ದಿವಾಳಿ ಆಗಿಲ್ಲ ಅಂತ ಮಾತನ್ನು ಹೇಳ್ತೀನಿ. ಆ ದಿವಾಳಿ ಆಗಿದೆ, ನಾವು 4 ಲಕ್ಷ ಕೋಟಿ ರೂಪಾಯಿ ಬಜೆಟ್ನ ಮಾಡ್ತಾ ಇರಲಿಲ್ಲ ಅಂತ ಮಾತು ಹೇಳ್ತಾ ಇದ್ದೀನಿ. ಅದರ ಜೊತೆಗೆ ಒಂದು ಮಾತು ಹೇಳ್ತಾ ಇದ್ದೀನಿ ಕೇಳಿ. ಇವತ್ತಿನ ದಿವಸ 200 ಲಕ್ಷ ಕೋಟಿ ಸಾಲ ಮಾಡೋರಿಗೆ ಯಾವ ನೈತಿಕ ಕೇಳಿದ್ರಿ? ಇಲ್ಲಿ ಬರ್ತೀನಿ ಕೇಳಿ. ನಾವು ಮಾಡ್ತಾ ಇರ್ತಕ್ಕಂಥದ್ದು ಹೇಳ್ತೀನಿ. ಒಂದು ವೇಳೆ ನಮ್ಮ ಪಾಲನ್ನ ಸರಿಯಾಗಿ ಕೊಟ್ಟಿದ್ದೆ ಅಂದ್ರೆ 1 ರೂಪಾಯಿ ನಾವು ಸಾಲ ಮಾಡ್ತಾ ಇರಲಿಲ್ಲ. ನಮ್ಮ ಪಾಲನ್ನ ಕೊಡದೇ ಇರತಕ್ಕಂಥ ಕೇಂದ್ರ ಸರ್ಕಾರ ಮಜಾ ಮಾಡೋರು ಇವರು, ನಮ್ಮ ದುಡ್ಡನ್ನ ತಗೊಂಡಾಗ ಮಜಾ ಮಾಡೋರು ಇವರು ಏನ್ ಮಾಡಿದ್ರ? ಎಲ್ಲೂ ಬಿಹಾರಲ್ಲಿ ನಮ್ಮ ದುಡ್ಡು 10,000 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿ ಚುನಾವಣೆ ಗೆಲ್ತಾರಲ್ಲ, ಆಚೆಗೆ ಆಗಬೇಕು. ಬಿಹಾರಲ್ಲಿ 10,000 ರೂಪಾಯಿ ಕೊಟ್ಟರೆ ಬಿಹಾರಿಂದ ಎಲ್ಲಿಂದ ಬಂತು? ಬಿಹಾರ ಎಲ್ಲಿಂದ ಬಂತು? ಏನದು ಸಂಪತ್ತು ರಾಜ್ಯನ? ದಿವಾಳಿ ಆಗಿರೋ ರಾಜ್ಯದಲ್ಲಿ ಇವರು ಹೇಗೆ 10,000 ರೂಪಾಯಿ ಕೊಟ್ಟರು? ಯಾರು ಕೊಟ್ಟರು? ನಮ್ಮ GST ತಗೊಂಡೋಗಿ ಉತ್ತರ ಕೊಡಬೇಕು. ಎಲ್ಲಿಂದ ಬಂತು? ದೀರ್ಘಾವಧಿ ಆಡಳಿತದ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ದೀವಿ. ದೀರ್ಘಾವಧಿ ಆಡಳಿತದ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ. ಅನೇಕ ಅವರಿಗೆ ಉಪನಾಮಗಳಲ್ಲಿ ಕರಿತೀವಿ ನಾವು. ಅವರು ಹಿಂದುಳಿದ ವರ್ಗದ ಚಾಂಪಿಯನ್ನು ಹಾಗೆ ಹೀಗೆ ಅಂತೆಲ್ಲ ಅವ್ರವ್ರಿಗೆ ಅನ್ನಿಸ್ದಂಗೆ ಜನ ಕರೀತಾ ಇದ್ದಾರೆ. ಆದರೆ ವಾಸ್ತವ ನೋಡಿದಂಥ ಸಂದರ್ಭದಲ್ಲಿ ಯಾವುದೆಲ್ಲ ಬಿರುದುಗಳು ಅವರಿಗೆ ಕರೆಯಲ್ಪಡತ್ತೆ ಅದಕ್ಕೆ ಯಾವ ಇದು ಅವರು ಶೋಭೆಗೆ ಒಳಪಟ್ಟಿಲ್ಲ. ಆ ಬಿರುದುಗಳಿಗೆ ಬಂದಿಲ್ಲ. ಬೇರೆಯವ್ರು ಕರೀಲಿ, ನಂದೇನು ಅಪ್ಪತ್ತಿಲ್ಲ, ನಂದೇನು ಅಪ್ಪತ್ತಿಲ್ಲ. ನೋಡಿ, ಅವರು ನಾನು ಹೇಳ್ತೀನಿ ಕೇಳಿ, ನನಗೆ ಬಹಳ ಕಳವಳ ಆಗ್ತಾ ಇರ್ತಕ್ಕಂಥದ್ದು ಯಾವ ವರ್ಗ ಅವರನ್ನ ನಂಬಿ ಹೋಟೆಲ್, ಯಾವ ವರ್ಗ ಅವರನ್ನ ನಂಬಿ ಆ ವರ್ಗದವ್ರನ್ನ ಬೆನ್ನಿಗೆ ಚೂರಿ ಹಾಕೋ ಕೆಲಸವನ್ನ ಮಾಡ್ತಾರೆ. ಯಾಕೆ ದೇವರಾಜ್ ಅವ್ರನ್ನ ಪಡುತ್ತಾರೆ ಅಂತಂದ್ರೆ ಅವರು ಒಬ್ಬ ಧರ್ಮ್ ಸಿಂಗ್ ಅವ್ರನ್ನ, ಒಬ್ಬ ವೀರಪ್ಪ ಮೊಯ್ಲಿಯನ್ನ, ಒಬ್ಬ ಜನಾರ್ದನ್ ಪೂಜಾರಿಯನ್ನ, ಒಬ್ಬ ವಿಶ್ವನಾಥ್ ಅಂತವ್ರನ್ನ, ಒಬ್ಬ ರಂಗನಾಥ್ ಅಂತವ್ರನ್ನ, ಈ ತರ ಅನೇಕ ಒಂದು ಒಬ್ಬರೇ ಜಾತಿ ಮಾಡ್ತಿಲ್ಲ ಬಿಡಿ, ನೀವು ಎಲ್ಲಾ ಜಾತಿ ಹೆಸರಿಟ್ಕೊಂಡ ನೀವು ಜಾತಿ ರಾಜಕಾರಣ ಮಾಡ್ತಾರೆ. ನೀವು ಜಾತಿ ರಾಜಕಾರಣ ಮಾಡ್ತಾರಲ್ಲ, ನೀವು ಇದೇ ರೀತಿ ಇಂಟರ್ಫಿಯರ್ ಆಗ್ತಾ ಹೋದ್ರೆ ನಾನು ಮೈಕ್ ಮ್ಯೂಟ್ ಮಾಡಿಸ್ತೀನಿ. ಯಾರೇ ಇಂಟರ್ಫಿಯರ್ ಚರ್ಚೆ ಈ ರೀತಿ ಹೋಗೋದು ಜಾತಕ ಪಕ್ಷಿ ತರ ಹಿಂದುಳಿದ ವರ್ಗದವ್ರು ಕಾಯ್ತಾ ಇದ್ರು. ಇವ್ರು ಬಂದಿದ್ದಾರೆ, ಕಾಂತರಾಜ್ ಆಯೋಗ ಅನುಷ್ಠಾನಕ್ಕೆ ಬರುತ್ತೆ, ನಮ್ಗೆಲ್ಲ ವಿರೋಧ ಮಾಡಿದಂತವ್ರು ನಿಮ್ಮ ವೇಣುಗೋಪಾಲ್, ನಿಮ್ಮ ಕೇಂದ್ರದವರನ್ನ ವಿರೋಧ ಕುಮಾರಸ್ವಾಮಿ ಅವರು ಇಂಪ್ಲಿಮೆಂಟ್ ಮಾಡಬೇಕಾಯ್ತು, ಕೊಡಕ್ ಹೋದ್ರೆ ತಗೊಂಡಿಲ್ಲ ಅವರು.
ನಿಮ್ಮಲ್ಲೂ ವಿರೋಧ ಇತ್ತು ಅದಕ್ಕೆ. ಡಿ ಕೆ ಶಿವಕುಮಾರ್ ವಿರೋಧ ಮಾಡಿದ್ರು, ಒಕ್ಕಲಿಗ ಶಾಸಕರು ವಿರೋಧ ಮಾಡಿದ್ರು. ಸಿದ್ದರಾಮಯ್ಯ ಏನ್ರಿ ಮಾಡ್ತಿದ್ರು? ಪುಟ್ಟರಂಗ ಶೆಟ್ಟಿ ಅವರು ಇದ್ರಲ್ಲ, ಅವ್ರಿಗೆ ಧಮಕಿ ದೇವರಾಜ ಅಧಿಕಾರ ಬಿಸಾಡ್ಬಿಟ್ಟು ಮಾಡ್ಲಿಲ್ಲ. ನಂತರ ನೀವು ಮಾಡ್ಬೋದಿತ್ತಲ್ಲ, ನೀವು ಯಾಕೆ ಮಾಡಿ? ಅಧಿಕಾರ ಬಿಸಾಡಿ ಯಾಕ್ರಿ ಮಾಡ್ಲಿಲ್ಲ? ನಾವು ಅದಕ್ಕೆ ನೋಡಿ, ನಾವು ಅಧಿಕಾರ ಬಿಸಾಡಿ ಯಾಕ್ರಿ ಮಾಡ್ಲಿಲ್ಲ ನೀವು? ನೋಡಿ ಸರ್, 10 ವರ್ಷ ಟೈಮ್ ಬೌಂಡ್ ಆಗಿತ್ತು, ಅದಕ್ಕೋಸ್ಕರವಾಗಿ ಈಗ ಬೇರೆ ಮಾಡ್ತಾ ಇದೀವಿ. ಸಿದ್ದರಾಮಯ್ಯನವರು ಯಾರು ಪಾಪ ಯಾವ ವರ್ಗಗಳು ಅವರನ್ನ ನಂಬಿದ್ವು, ಅದಕ್ಕೆಲ್ಲ ನ್ಯಾಯ ಕೊಡಿಸುವಂತ ಕೆಲಸ ಮಾಡ್ಲಿಲ್ಲ. ನನಗೆ ಅರ್ಥ ಆಯ್ತು. ಹಿಂದುಳಿದ ವರ್ಗಗಳಿಗೆ ಅವರು ಕೊಟ್ಟಂತ ಕೊಡುಗೆಯ ಬಗ್ಗೆ ಉಮೇಶ್ ಅವರೇ, ಹಿಂದುಳಿದ ಒಂದು ನಿಮಿಷ ಉಮೇಶ್ ಅವರೇ ಇಲ್ಲಿ ಕೇಳಿಸ್ಕೊಳ್ಳಿ. ಹಿಂದುಳಿದ ವರ್ಗಕ್ಕೆ ಸಿದ್ದರಾಮಯ್ಯ ಅವರು ಹಿಂದುಳಿದ ವರ್ಗ ಸಿದ್ದರಾಮಯ್ಯ ಅವರ ಮೇಲೆ ಇಟ್ಟಿರುವಂತಹ ಭರವಸೆಗಳು ಅಥವಾ ನಂಬಿಕೆಗಳನ್ನು ಅವರು ಉಳಿಸಿಕೊಳ್ಳಿಲ್ಲ ಅನ್ನೋದು ಮಹೇಶ್ ಅವರ ಪಾಯಿಂಟ್ ಆಫ್ ಆರ್ಗ್ಯುಮೆಂಟ್. ನೀವು ಅದಕ್ಕೆ ಆಡ್ ಮಾಡ್ತೀರಾ? ಏನನ್ನ ಇರಿ ನೀವು ಅದಕ್ಕೆ ಆಡ್ ಮಾಡ್ತೀರಾ? ನೀವು ಅದಕ್ಕೆ ಏನು ಆಡ್ ಮಾಡ್ತೀರಿ? ನಾಚಿಕೆ ಆಗಲ್ಲ, ಸೋತ್ ಸುಣ್ಣಾಗಿದ್ದಾರೆ. ನಮ್ಮ ಮೇಲೆ ಮೈನಾರಿಟೀಸ್ ನಂಬಿಕೆ ಇಟ್ಕೊಂಡು ನಾಗರಾಜ್ ಯಾದವ್ ಅವರೇ, ನಿಮ್ಮ ಹೆಸರು ಉಮೇಶ್ ಅಲ್ಲ ಅಂತ ನಾನು ಭಾವಿಸ್ತೀನಿ. ನಾಗರಾಜ್ ಯಾದವ್ ಅವರೇ, ನಿಮ್ಮ ಹೆಸರು ನಾಗರಾಜ್ ಅಂತ ನಾನು ಅನ್ಕೊಂಡಿದ್ದೀನಿ. ಉಮೇಶ್ ಅಲ್ಲ ನೀವು, ಉಮೇಶ್ ಅಲ್ಲ ನೀವು, ನಾಗರಾಜ್. ಎಸ್ ಉಮೇಶ್ ಅವರು ಏನ್ ಕೂಗಾಡ್ಬಿಟ್ರೆ ಮುಗ್ದೋಯ್ತು ಸರ್. ಆಯ್ತ್ರಿ ಜಾಸ್ತಿ ನೀವು ಇವತ್ತೆಲ್ಲ ಎಲ್ಲಾ ಕೇಳಿ ಸರ್. ಸಿದ್ದರಾಮಯ್ಯ ನಾನು ಅಹಿಂದ ಮುಖ್ಯಮಂತ್ರಿ, ಅಹಿಂದ ಸಮುದಾಯದ ನಾನು ನಾಯಕ, ನನ್ನ ಬಿಟ್ರೆ ಯಾರು ಇಲ್ಲ ಅಂತ. ಆಯ್ತ್ರಿ, ದಲಿತರನ್ನೊಬ್ರು ಮುಖ್ಯಮಂತ್ರಿ ಮಾಡಿದಾರ. ಕಳೆದ ಬಾರಿ ಪರಮೇಶ್ವರ್ ದಲಿತ ಮುಖ್ಯಮಂತ್ರಿ ಮಾಡಿದಾರ, ಹಿಂದುಳಿದ ವರ್ಗದ ಮುಖ್ಯಮಂತ್ರಿ ಮಾಡಿದಾರ. ಅಹಿಂದ ಟ್ರಂಪ್ ಕಾರ್ಡ್ ಇಟ್ಕೊಂಡು ಬೇರೆ ಯಾರು ಬೆಳೆಸ್ತಿಲ್ಲ. ಆಯ್ತಾ, ನಾವು ಮಾಡಿದ್ದು ಅಧಿಕಾರ ಕೊಡ್ಸಿದ್ ನಾವು, ಇಬ್ರಾಹಿಂಗೆ ಅಧಿಕಾರ ಕೊಟ್ಟಿದ್ದಾರೋ ಇದೇ ದೇವೇಗೌಡರು, ಇದೇ ಸಿದ್ದರಾಮಯ್ಯ ಮುಂದೆ ತಂದಿದ್ದಾರೆ ದೇವೇಗೌಡರು. ಹಿಂದುಳಿದ ವರ್ಗಕ್ಕೆ ಸಿದ್ದರಾಮಯ್ಯ ಅವರ ಏನು ಕೊಡುಗೆ ಅನ್ನೋದನ್ನ ಅವ್ರು ರೈಸ್ ಮಾಡಿದ್ರು. ನಾನು ನಿಮಗೆ ಅದಕ್ಕೆ ಉತ್ತರವನ್ನು ಪಡ್ಕೊಳ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.